ಇವತ್ತು ನಾನು ಒಂದು ಲಾಂಡ್ರಿ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಇವ್ರ ಹೆಸರು ಪದಮ್, ಕನ್ನಡ ಬರುತ್ತೆ ನೋಡಿ. ಇಲ್ಲಿ ಬಂದು ಕನ್ನಡ ಕಲ್ತಿದ್ದಾರೆ ಇವರು. ಎಷ್ಟು ವರ್ಷ ಆಯ್ತು ಬಂದು? ಒಂದು ವರ್ಷದಲ್ಲಿ ಕನ್ನಡ ಕಲ್ತಿದ್ದಾರೆ ನೋಡಿ. ನೀವಿಲ್ಲಿ ಕೆಲಸ ಮಾಡೋದಾ? ಓಕೆ. ಅಂದರೆ ಅವ್ರದ್ದು ಎಷ್ಟು ಬ್ರ್ಯಾಂಚ್ ಇದೆ ಟೋಟಲ್ ಇಲ್ಲಿ ಸದ್ಯಕ್ಕೆ ಇದು ಹೊಸ ಬ್ರ್ಯಾಂಚ್. ಓಕೆ ಓಕೆ. 1 year ಕಂಪ್ಲೀಟ್ ಆಗಿದೆ. ಓಕೆ ಓಕೆ. ಬಟ್ ಇದು ಜಾಗ ನಿಮಗೆ ಸಣ್ಣದು ಅನ್ಸಲ್ಲ? ಎಸ್ ಸರ್, ಸ್ವಲ್ಪ ಸಣ್ಣದಿದೆ. ನಿಮಗೆ ಬರುವಾಗನೇ ಇಕ್ಕಟ್ಟಲ್ಲೇ ಎಲ್ಲ ಮಾಡೋದು. ಬೇರೆ ಕಡೆ ಜಾಗ ರೆಂಟ್ ಜಾಸ್ತಿನೇ ಏನು? ಹಾಂ ಸರ್, ಬೇರೆ ಕಡೆ ಸ್ವಲ್ಪ ಜಾಸ್ತಿ ಇದೆ. ಆಲ್ಮೋಸ್ಟ್ 30,000. ಇಷ್ಟಕ್ಕೆ 30,000? ರೋಡ್ ಹತ್ರ ಇದೆ. ಓಕೆ. ಬಟ್ ರೋಡ್ ಹತ್ರ ಇದು ತುಂಬ ಕಂಫರ್ಟೇಬಲ್ ಇಲ್ಲಲ್ಲ ಅಂದರೆ ಇದು ಸ್ವಲ್ಪ ಒಳಗೆ ಮಾಡಿದ್ರೆ ಚೆನ್ನಾಗಿತ್ತು. ಬಟ್ ನೀರಿನ ಫೆಸಿಲಿಟಿ ಎಲ್ಲ ಹೆಂಗಿದೆ? ಫೆಸಿಲಿಟಿ ನೀರಿಗೆ ವಾಟರ್ ಫೆಸಿಲಿಟಿ ಎಲ್ಲ ಇದೆ ಸರ್. ಓಕೆ. ಫೆಸಿಲಿಟಿ ಇದೆ. ಓಕೆ. ಅಂದರೆ ನೀವು ಬೇಸಿಕಲಿ ನೀವು ಅಸ್ಸಾಂ ಅವರು? ಓಕೆ ಓಕೆ. ಈಗ ಇಲ್ಲಿ ಫ್ಯಾಮಿಲಿ ಇದ್ದೀರಾ ಅಲ್ಲ? ಯಾರು ಬ್ಯಾಚುಲರ್? ಎಷ್ಟು ಜನ? ನೀವು ಮತ್ತೆ ನಿಮ್ಮ ಹುಡುಗ ಸರ್ ಅಂದರೆ 3 ಜನ ಇದ್ದೀರಾ? ಅಂದರೆ ಇಲ್ಲೇ ರೂಮ್ ಮಾಡ್ಕೊಂಡಿಲ್ಲ? ಮತ್ತೆ ನಿಮ್ಮ ಊರಲ್ಲಿ ಫ್ಯಾಮಿಲಿ ಇದೆಯಾ? ಓಕೆ. ಇಲ್ಲಿ ದುಡಿಯೋದು ಊರಿಗೆ ದುಡ್ಡು ಕಳಿಸ್ತೀರಾ? ಅದಂದರೆ ಇಲ್ಲಿ ದುಡಿತೀರಾ ಊರಿಗೆ ದುಡ್ಡು ಕಳಿಸ್ತೀರಾ? ಇಲ್ಲ ಸರ್, ನಾವು ಇಲ್ಲಿ ಸ್ವಲ್ಪ ಖರ್ಚಾಗುತ್ತೆ. ಖರ್ಚಾಗುತ್ತೆ ಅಲ್ಲಲ್ಲ, ಇದು ಕಷ್ಟನೇ. ಯಾಕಂದರೆ ಉಳಿತಾಯ ಮಾಡಿ ಇಲ್ಲಿ ರೆಂಟ್ ಕಟ್ಟಿ ತುಂಬ ಕಷ್ಟ ಇದೆ. ಬಟ್ ಆದರೂ ದುಡಿತೀರಾ? ಸ್ವಲ್ಪ ದುಡಿತೀರಾ? ಈಗ ಇಲ್ಲಿ ಈಗ ನೀವು ಲಾಂಡ್ರಿ ಬಿಸ್ನೆಸ್ಗೆ ನಿಮಗೆ ಯಾರಾದರೂ ಗೈಡ್ ಮಾಡಿದ್ರೆ ಅಲ್ಲ ನೀವೇ ಚೂಸ್ ಮಾಡಿದ್ರೆ? ಅಂದರೆ ನಿಮ್ಮ ಓನರೇ ನಿಮಗೆ ಕಳಿಸಿದೆ ಇದಕ್ಕೆ ಬನ್ನಿ ಅಂತ? ಇಲ್ಲ ಸರ್, ಗೈಡ್ ಮಾಡಿದ್ದು. ನಾವು ಇಲ್ಲಿ ಫಸ್ಟಲ್ಲಿ ಬಂದಿದ್ದೀವಿ. ಬಂದ ತಕ್ಷಣ ನನಗೆ ಇಲ್ಲಿ ಗೈಡ್ ಮಾಡಿದ್ರು ಎಲ್ಲರೂ. ಹೌದಾ? ಓಕೆ ಓಕೆ. ಅವ್ರು ನಿಮಗೆ ಗೈಡ್ ಮಾಡಿದ್ರೆ ಹೆಂಗೆ ಮಾಡೋದು ಅಂತ. ಓಕೆ. ಇಲ್ಲಿ ಎಷ್ಟು ಚಾರ್ಜ್ ಮಾಡ್ತೀರಾ ಬಟ್ಟೆಗೆ? ಬಟ್ಟೆಗೆ ನನ್ನ ಸರ್ 1 kg 69 ವಾಶ್ ಮತ್ತು ಡ್ರೈ ಓಕೆ. ಇದು ನೇಮು ಏನು ಹೆಸರು ಇದು? ಲಾಂಡ್ರಿ ಲಾಂಡ್ರಿ ಪಾರ್ಕ್. ಓಕೆ. ಇದು ಲೊಕೇಶನ್ ಏನು? JP ನಗರ್ 7th phase. ನಿಯರ್ ಬೈ ಅಮರ್ಸ್ ಬೇಕರಿ. ಓಕೆ ಓಕೆ. ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅಂದಾಜು? ನಾವು ಬೆಂಗಾಲಿ, ಅಸ್ಸಾಮೀಸ್, ನೇಪಾಳಿ, ಕನ್ನಡ. ವಾವ್. ಹಾಂ. ನೆಕ್ಸ್ಟ್ ಇಂಗ್ಲೀಷ್ ಯು ಕ್ಯಾನ್. ಹಾಂ. ಓಕೆ. ಅಂದರೆ 1 2 3 5 ಭಾಷೆ? 5 6 5 ಭಾಷೆ. ಈಗ ಇಲ್ಲಿ ನಿಮಗೆ ಡೆಲಿವರಿಗೆಲ್ಲ ಕೊಡಲಿಕ್ಕೆ ಒಂದ್ಸತಿ ಹೋದರೆ ಎಷ್ಟು ಟೈಮ್ ಆಗುತ್ತೆ? ಅದು ಟೈಮಿಂಗ್ ನೀವು ನೋಡಿ, ಎಷ್ಟು ಕಿಲೋಮೀಟರ್ ಟ್ರಾಫಿಕ್ ಟೈಮಿಂಗ್ ನೋಡಬೇಕು ನೀವು. ಇವಾಗ ಸಾಯಂಕಾಲ ಹೋದರೆ ಸ್ವಲ್ಪ ಟೈಮ್ ಆಗುತ್ತೆ, ಟ್ರಾಫಿಕ್ ಇರುತ್ತೆ. ನೀವು ಬೆಳಗ್ಗೆ ಹೋದರೆ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ಸ್ವಲ್ಪ ಅದು ಬೇಗನೆ ಹೋಗ್ಬಿಟ್ಟು ಬನ್ನಿ. ಓಕೆ ಓಕೆ ಓಕೆ. ಸಮ್ಟೈಮ್ ಕಸ್ಟಮರ್ ಕೇಳೋರು ಕಾಲ್ ಮಾಡ್ತಾರೆ, ಸರ್ ಇವಾಗ ಅರ್ಜೆಂಟ್ ಬೇಕು ಅಂತ ನನಗೆ ಬಟ್ಟೆ ಸ್ವಲ್ಪ ಅರ್ಜೆಂಟ್ ಕೊಡಿ, ನಾಳೆ ಹೋಗ್ಬೇಕಂತ. ಅರ್ಜೆಂಟ್ ಇದ್ದರೆ ನೀವು ಬೇಗ ಹೋಗಿ ಕೊಟ್ಟು ಬರ್ತೀರಾ? ಎಷ್ಟು ಜನ ಇದ್ದೀರಾ ಈ ಬ್ರಾಂಚಲ್ಲಿ? 3 ಜನನಾ? ಹಾಂ, 3 ಜನ. ಓ, 3 ಜನ. 3 ಜನ ಇದನ್ನು ಮೇಂಟೈನ್ ಮಾಡ್ತೀರಾ? ಓಕೆ. ನೀವು, ಇವರು, ಇನ್ನೊಬ್ಬರು ಬರ್ತಾರೆ ಇವಾಗ. ಓಕೆ ಓಕೆ. ಮಾರ್ನಿಂಗ್ ಓಪನ್ ಆಗೋದು? ಮಾರ್ನಿಂಗ್ ಓಪನ್ 10:30ಗೆ ಓಪನ್ ಮಾಡ್ತೀರಾ? ರಾತ್ರಿ 10 ತನಕ ನೀವು ವರ್ಕ್ ಮಾಡಿ ಹೊರಡ್ತೀರಾ? ಓಕೆ. ಇದು ನಿಮಗೆ ಈಗ ಸ್ಯಾಲ್ರಿ ಅಂತ ಹೇಳಿದ್ರೆ ಏನು ಕೊಡ್ತಾರೆ ನಿಮ್ಮ ಸರ್? ಸ್ಯಾಲ್ರಿ 1 ತಾರೀಕಿಗೆ 1 ತಾರೀಕು ಕೊಟ್ಟು ಬಿಡ್ತಾರೆ ಅಂತೇಳಿದ್ರೆ ನಿಮ್ಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಅಂತ ಹೇಳಿದ್ರೆ? ನಿಮ್ಮ ಈಗ ಸೀನಿಯರ್, ಜೂನಿಯರ್, ಬಿಗಿನರ್ ಅಂತ ಇರ್ತಾರಲ್ಲ ಅವ್ರಿಗೆ ಅಂತ ಹೇಳಿದ್ರೆ ಯಾವ ರೀತಿಲಿ ಕೊಡ್ತಾರೆ? ಸೀನಿಯರ್ಗೆ ನೀವು ಒಂದು 20 15 20 ಅಂದರೆ ಆ ನಡುವಲ್ಲಿ ಕೊಡ್ತಾರೆ ಸ್ಯಾಲ್ರಿ. ಓಕೆ. ಅನ್ನತ್ರ ಬಿಗಿನ ಅವ್ರಿಗೂ ಖರ್ಚು ಇರುತ್ತೆ, ರೆಂಟ್ ಇದು ಇದೆಲ್ಲ ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾರೆ. ಓಕೆ. ರೂಮ್ ರೆಂಟು ಓನರೇ ಕಟ್ತಾರೆ? ಓಕೆ. ಈ ಥರ ನಿಮ್ಮ ಲೈಫ್ ನಡೀತಿದೆ.
ಬಟ್ ಇಲ್ಲಿ ಉಳಿಯುತ್ತಾ, ಇಲ್ಲಿ ಕಷ್ಟ ಅಲ್ವಾ? ಅಷ್ಟೇ ಸರ್, ಎಲ್ಲರೂ ಯಾವುದು ಕೆಲಸ ಆಗಲಿ, ಯಾವುದೇ ರೀತಿಯ ಕೆಲಸ ಆಗಲಿ, ಯಾವುದು ಈಸಿ ಇರಲ್ಲ. Easy ಅಲ್ಲ. ಹಾ. ಯಾವುದು ಕೆಲಸವನ್ನು ಹಾರ್ಡ್ ಇರುತ್ತೆ. ನಾವು ಮನಸ್ಸಲ್ಲಿ ಅದು ಹಾಕೊಂಡ್ಬಾರ್ದು, ಇದು ತುಂಬ ಕಷ್ಟ, ಇದು ಮಾಡೋಕ್ಕಾಗಲ್ಲ ಅಂತ. ಓಕೆ, ಆ ಥರ ಈಸಿಯಲ್ಲಿ ನಾವು ಮಾಡ್ತೀವಿ. ಮಾಡಿಕೊಂಡು ಮನಸ್ಸು ಕೊಟ್ಟು ಮಾಡಬೇಕು. ಮಾಡ್ಕೊಂಡು ಹೋಗ್ತೀವಿ. ಒಂದು ದಿನಕ್ಕೆ ಎಷ್ಟು ಕಸ್ಟಮರ್ ಬರ್ತಾರೆ ಇಲ್ಲಿ? ಒಂದು ದಿವಸ ಆನ್ಲೈನ್ ವಿತ್ ಇದು ಫಿಸಿಕಲಿ ಇಲ್ಲಿ ಬರೋದು? ನೀವು ಹೇಳೋಕ್ಕಾಗಲ್ಲ ಸರ್. ಒಂದು ದಿವಸಕ್ಕೆ 20 ಕಸ್ಟಮರು ಆಗುತ್ತೆ. 20 ಒಂದು ದಿವಸಕ್ಕೆ 15 10. ಸೀಸನ್, ನಾನ್ ಸೀಸನ್ ಆ ಥರ ಇದೆಯಾ? ಹಾಂ ಸರ್, ಡಿಸೆಂಬರ್ ಇದು ಲಾಸ್ಟ್ಗೆ ನೀವು ಸ್ವಲ್ಪ ಜಾಸ್ತಿ ಜಾಸ್ತಿ ಬಟ್ಟೆ ಕೊಡ್ತಾರೆ. ಓಕೆ, ಬೇರೆ ದಿನ ಎಲ್ಲ ಸ್ವಲ್ಪ ಕಡಿಮೆ. ಬೇರೆ ದಿನ ಸ್ವಲ್ಪ. ಅಂದರೆ ಫೆಸ್ಟಿವಲ್ ಈ ಥರ ಬಂದರೆಲ್ಲ ಜನ ಇದು ಬಟ್ಟೆ ಜಾಸ್ತಿ ಇರುತ್ತೆ ಆ ಥರ? ಹಾಂ ಸರ್, ಫೆಸ್ಟಿವಲ್ ಇರೋದು ಸ್ವಲ್ಪ ಜಾಸ್ತಿ ಬರುತ್ತೆ. ಫೆಸ್ಟಿವಲ್ ಇದ್ರೆ ಜಾಸ್ತಿ ಬರುತ್ತೆ. ಓಕೆ, ಇಲ್ಲಿ ನೀರಿನ ಬಿಲ್ ಎಲ್ಲ ಯಾವ ಲೆಕ್ಕದಲ್ಲಿ ಬರುತ್ತೆ? ನೀರು ಬಿಲ್ ಎಲ್ಲರೂ ಇದು 2000. ಅದೆಲ್ಲ ನಿಮ್ದು ವಾಷಿಂಗ್ ಇದೆಲ್ಲ. ಓಕೆ, ಬಟ್ ಆನ್ಲೈನಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಆರ್ಡ್ರು ಇದು ಮಾಡ್ತಾರೆ ಬಟ್ಟೆಯನ್ನು? ಆನ್ಲೈನಲ್ಲಿ ಸರ್ ನಾವು ಹೇಳೋಕ್ಕಾಗಲ್ಲ. ಆನ್ಲೈನಲ್ಲಿ ಬೆಸ್ಟ್ ಇದೆ. ಒಂದು ದಿವಸಕ್ಕೆ 1, 2, 3 ಆರ್ಡರ್ ಬರ್ತದೆ. ಮಿನಿಮಮ್ ಅಂದರೆ ಒಂದು 2ರಿಂದ 3, 4 ಅಷ್ಟು. ಬಟ್ ಅದು ತುಂಬ ಕಮ್ಮಿ ಅನಿಸ್ತಿಲ್ವಾ? ಎಸ್, ಅದು ತುಂಬ ಅಲ್ಲ. ಇದು ಎಷ್ಟು ತಿಂಗಳಾಯಿತು ಶುರುವಾಗಿ? ಎಷ್ಟು ವರ್ಷ ಆಯಿತು? ಇದು ಆಲ್ಮೋಸ್ಟ್ 1.5 ಇಯರ್. 1.5 ಇಯರ್ ಆಯಿತಾ? ಓಕೆ, ನಿಮಗೆಲ್ಲಿ ಬೇರೆ ಲಾಂಡ್ರಿ ಅವರು ಕಾಂಪಿಟೇಷನ್ ಅಂತ ಅನ್ಸಲ್ವಾ? ಎಸ್ ಸರ್, ಕಾಂಪಿಟೇಷನ್ ತುಂಬ ಇದೆ. ನಾವು ಬಿಸ್ನೆಸ್ ನಾವು ಮಾಡ್ತೀವಿ. ಓಕೆ ಓಕೆ, ಅದಕ್ಕೆ ಅದಿದು ನೆವರ್ ಎಂಡಿಂಗ್ ಬಿಸ್ನೆಸ್. ಅಂದರೆ ಯಾರಿಗೂ ಬಟ್ಟೆ ತೊಳಿಯಬೇಕು ಮತ್ತು ವಾಪಸ್ ರಿಟರ್ನ್ ಹಾಕಲೇಬೇಕು. ಇದಕ್ಕೆ ಲೆದರ್ ಡ್ರೆಸ್ ಎಲ್ಲ ಬರುತ್ತಲ್ಲ? ಲೇದರ್ ಜಾಕೆಟ್. ಹಾಂ, ಜಾಕೆಟು ಅದು ಇಲ್ಲಿ ಮಾಡಲ್ಲ. ನಾವು ಇದು ಫ್ಯಾಕ್ಟ್ರಿ ಕಳಿಸ್ತೀವಿ. ಫ್ಯಾಕ್ಟ್ರಿ ಕಳಿಸ್ತೀರಾ? ಬೇರೆ ಫ್ಯಾಕ್ಟ್ರಿ ಕನೆಕ್ಷನ್ ಇದೆ ನಮ್ಮ ಹತ್ರ. ಡ್ರೈ ಕ್ಲೀನಿಂಗ್ ಅವರು ಬಂದು ತಗೊಂಡು ಹೋಗ್ತಾರೆ. ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಅದ್ರ ನಂತರ ನೀವು ಕಸ್ಟಮರಿಂದ ನಿಮ್ಮ ಚಾರ್ಜ್ ತೊಗೋತೀರ, ಅವ್ರ ಚಾರ್ಜ್ ತೊಗೋತೀರ. ನೀವು ಬಿಸ್ನೆಸ್ ಮಾಡಬೇಕು ಅಂತ ಹೇಳೋರಿಗೆ, ಈಗ ನೀವು ಇನ್ನೊಂದೆಲ್ಲದ್ರ ಕಡೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ಏನು ಅಮೌಂಟು ಬಿಸ್ನೆಸ್ ಶುರು ಮಾಡಲಿಕ್ಕೆ ಬೇಕು? ನೀವು ಫಸ್ಟ್ ಆಫ್ ಆಲ್ ನೀವು ಲೊಕೇಶನ್ ನೋಡಬೇಕಾಗುತ್ತೆ. ಲೊಕೇಶನ್ ನೋಡಬೇಕು. ಓಕೆ, ನೀವು ಬಿಸ್ನೆಸ್ ಮಾಡ್ತೀವಿ ಅಂತ ನೀವು ಹತ್ರ ದುಡ್ಡು ಇರಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ನೀವು ಸ್ವಲ್ಪ ಲೊಕೇಶನ್ ನೋಡಿಬಿಟ್ಟು ಅಲ್ಲಿ ಜನವು ಚೆನ್ನಾಗಿದೆ ಇರಬೇಕು. ಓಕೆ, ಕೆಲಸ ಮಾಡಿ ಹುಡುಗರು ಎಲ್ಲ ಎಕ್ಸ್ಪೀರಿಯನ್ಸ್ ಅಂದರೆ ಕೆಲಸ ಗೊತ್ತಿರಬೇಕು ಫಸ್ಟ್. ಇರಬೇಕು. ಸುಮ್ಮನೆ ಬಂದು ಮಾಡಿದ್ರೆ ಆಗಲ್ಲ. ಹಾಂ, ಯಾಕಂದರೆ ಎಲ್ಲರೂ ಬಟ್ಟೆ ಎಲ್ಲ ಮಿಕ್ಸ್ ಹಾಂ. ಮತ್ತು ಬಟ್ಟೆ ಜನರಿಗೆ ಅದ್ರ ಮೇಲೆ ಲವ್ ಇರುತ್ತೆ. ಲವ್ ಇರುತ್ತೆ. ಸುಮ್ಮನೆ ಹರಿದಾಕ್ಬಿಟ್ರೆ ನಾಳೆ ಬಂದು ಕೇಳ್ತಾರೆ ಏನಕ್ಕೆ ಹರಿದಾಕಿದ್ದೀರಿ ಅಂತ. ಅಲ್ಲ, ನಿಮ್ಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದಾ? ಅಂತೇಳಿದ್ರೆ ಯಾರೋ ಒಬ್ಬರು ಈಗ ಲೇಡೀಸ್ ಬಟ್ಟೆ ಕೆಲವರೆಲ್ಲ ಅದು ಡ್ರೆಸ್ ಮೇಲೆ ತುಂಬ ಲವ್ ಇರುತ್ತೆ ಅವ್ರಿಗೆ. ನೀವು ಏನೋ ಮಾಡಿ ಸ್ವಲ್ಪ ಹರಿದಾಕಿಲ್ಲ ಅಂದರೆ ಅವರು ಕಲರ್ ಚೇಂಜ್ ಆಯಿತು, ಇನ್ನೊಂದು ಏನಾಯ್ತು ಅಂದರೆ ಬಂದು ಬೈಯೋದು, ಈ ಥರ ಎಲ್ಲ ಆಗುತ್ತೆ. ನಿಮ್ಮಲ್ಲೇ ಆಗಿದೆ, ನಿಮಗೆ ಆಗಿದೆ, ಆ ಥರ ಆಗಿದೆ ಎಕ್ಸ್ಪೀರಿಯೆನ್ಸ್? ಎಸ್ ಸರ್ ಆಗಿದೆ. ಅದು ಆ ಬಗ್ಗೆ ನಾವು ಮಾಡ್ತೀವಿ. ಅದು ನಮ್ಮದು ಪಾಲಿಸಿ ಇದೆ. ಒಂದು ಪಾಲಿಸಿ ಇದೆ. ಓಕೆ, ಪಾಲಿಸಿ ಇದೆ. ಒಂದು ಬಟ್ಟೆ ಕಾಸ್ಟ್ ಅಷ್ಟು ಇರುತ್ತೆ. ಅದರಿಂದ 20% ನಾನು ಕಾಸ್ಟ್ ಮಾಡ್ತೀನಿ, ಅವರು ಕೊಡ್ತೀವಿ. 20% ಕೊಡ್ತೀರಾ? 20% ಅಂದರೆ ಆ ಬಟ್ಟೆ ಕಾಸ್ಟ್ ಎಷ್ಟು ಇರುತ್ತೆ ಅಷ್ಟು. ಓಕೆ, ಬಟ್ ಅದು ರಿಸ್ಕ್ ಅಲ್ಲ ಸ್ವಲ್ಪ ರಿಸ್ಕ್ ಇರುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ. ಒಂದಲ್ಲಿ ಎಷ್ಟು ಸರ್ವಿಸ್ ಕೊಟ್ಟು ಬರ್ತೀರಾ ಒಂದು ದಿವಸಕ್ಕೆ? ಹಾಂ, ನೀವು ಡಿಪೆಂಡೆಂಟ್ ಬೈ ಸೇಲ್ ಆಗುತ್ತೆ. ಸೇಲ್ ಇರುತ್ತೆ, ಎಷ್ಟು ಆನ್ಲೈನಲ್ಲಿ ಇರುತ್ತೆ, ಅದು ನೋಡಿಬಿಟ್ಟು ನಾವು ಡೆಲಿವರಿ ಕೊಡ್ತೀರಾ. ಓಕೆ, ಕೆಲವ್ರಿಗೆ ಬಟ್ಟೆಯಲ್ಲಿ ಕಲರ್ ಮಿಕ್ಸ್ ಆಗಿಬಿಡುತ್ತೆ, ಅದೆಲ್ಲ ನೀವು ಇಲ್ಲೇ ಮೊದಲೇ ಚೆಕ್ ಮಾಡ್ಕೋತೀರಾ? ಎಸ್ ಸರ್, ಈ ಬಟ್ಟೆ ಈ ಚೆಕ್ ಇದಾಗುತ್ತೆ. ಓಕೆ ಓಕೆ, ಚೆಕ್ ಮಾಡ್ತೀವಿ. ಎಲ್ಲ ಸೋಪ್ ಆಗಿ ಅಲ್ಲಿ ನೋಡ್ತೀರಾ? ಅಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ಸೋಪಲ್ಲಿ ಡಿಪ್ ಮಾಡ್ಕೊಂಡು ನೋಡ್ತೀವಿ. ಕಲರ್ ಹೋಗ್ತಾರೆ ಓಕೆ, ಹೋದರೆ ಅದು ಸಪ್ರೇಟಾಗಿ ವಾಶ್ ಮಾಡ್ತೀವಿ. ಸಪ್ರೇಟಾಗಿ ವಾಶ್ ಮಾಡ್ತೀರಾ? ನೈಸ್. ತುಂಬ ಸ್ಪೆಷಲ್ ಇದೆ. ಏನಿದು ನೇಮ್? ಸ್ಟೀಮ್ ಐರನ್ ಸರ್. ಸ್ಟೀಮ್ ಐರನ್. ಓಕೆ, ಸ್ಟೀಮ್ ಐರನ್ ಫಿಸಿಕಲಿ ಇದು ನಾರ್ಮಲ್ ಐರನ್ ಇಂದ ತುಂಬ ಸ್ಟೀಮ್ ಐರನ್. ಓಕೆ, ಸಿಲ್ಕ್ ಸಾಡಿ ಮತ್ತು ಪಂಚೆ ಎಲ್ಲರಿಗೂ ಸ್ವಲ್ಪ ಶೈನಿಂಗ್ ಬರುತ್ತೆ ಐರನಿಂಗ್ಗೆ.
ನಾರ್ಮಲ್ ಐರನ್ ಇಂದ ಅದು ಆಗಲ್ಲ. ನಾರ್ಮಲ್ ಐರನ್ ಥರ ಆಗಲ್ಲ. ಆಗಲ್ಲ. ಸ್ವಲ್ಪ ಒಂದು ಸಲ ನೀವು ಐರನ್ ಮಾಡಿದ್ರೆ 3 ತಿಂಗಳವರೆಗೂ ಏನಾಗಲ್ಲ. ಏನಾಗಲ್ಲ. ಓ ಅಷ್ಟು. ಬಟ್ಟೆ ಕ್ವಾಲಿಟಿ ಏನು ಇದಾಗುತ್ತಾ, ಲೋ ಆಗುತ್ತಾ ಆ ಥರ ಏನಾದರೂ? ಕ್ವಾಲಿಟಿ ಲೋ ಆಗಲ್ಲ. ನೀವು ಕ್ವಾಲಿಟಿ ಶೈನಿಂಗ್ ಸ್ವಲ್ಪ ಶೈನಿಂಗ್ ಬರುತ್ತೆ. ಬಟ್ ಇದು ಮಿಷಿನ್ಗೆ ಎಷ್ಟು ಇರ್ಬೋದು ಅಂದಾಜು? 45 and 50. ನಮ್ಮ ಹತ್ರ ಡ್ರೈ ಕ್ಲೀನಿಂಗ್ ಇದೆ, ಮತ್ತೆ ನೀವು ವಾಶ್ ಅಂಡ್ ಐರನ್ ಇದೆ, ವಾಶ್ ಅಂಡ್ ಡ್ರೈ ಓಕೆ 3 ಇದೆ. ಓಕೆ ಸೂ ಕ್ಲೀನಿಂಗ್ ಇದೆ. ಓಕೆ ನೀವು ಅಷ್ಟೇ. ಅದೇಳ್ರೆ ಒಂದು ದಿನಕ್ಕೆ ಎಷ್ಟು ನೀವು ಬಟ್ಟೆ ವಾಶ್ ಮಾಡಬಹುದು? ಒಂದು ದಿವಸಕ್ಕೆ ನಾವು ಮಿನಿಮಮ್ 20. ಓಕೆ. ಎಷ್ಟು ಮಿಷಿನ್ ಇದೆ ಟೋಟಲ್? 3-4 ಮಿಷಿನ್ ಇದೆ. ಕಸ್ಟಮರಲ್ಲಿ ನೀವು ಡೈಲಿ ಇಲ್ಲಿ ವಾಶ್, ಅವರು ಬರ್ತಾರೆ ವಾಶ್ ಮಾಡ್ಲಿಕ್ಕೆ ಕೊಡ್ತಾರೆ, ಅದ್ರ ನಂತರ ನೀವು ಹೋಗಿ ಡೈಲಿ ಮತ್ತೆ ಅವ್ರಿಗೆ ಕೊಟ್ಟು ಬರ್ತೀರಾ, ಅಲ್ಲ ಕೆಲವ್ರು ಇಲ್ಲೇ ಬರ್ತಾರೆ? ಹೆಂಗೆ? ಕೆಲವರು ಇಲ್ಲೇ ಬರ್ತಾರೆ, ಕೆಲವರಿಗೆ ಕೊಟ್ಟು ಬರ್ತೀನಿ ಸರ್. ಅಲ್ಲಿಗೆ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತೀರಾ? ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಎಕ್ಸ್ಟ್ರಾ? ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ, ಫ್ರೀ ಕೊಡ್ತೀನಿ. ಓ ಹೌದಾ? ಬಟ್ ಅದು ನಿಮಗೆ ತುಂಬ ರಿಸ್ಕ್ ಅಲ್ಲ ಅಂತ ಹೇಳಿದರೆ, ಇದನ್ನು ಮಾಡಬೇಕು ಮತ್ತೆ ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಟೈಮ್ ವೇಸ್ಟ್ ಆಗುತ್ತೆ, ಟ್ರಾಫಿಕ್ ಇರುತ್ತೆ. ಇಲ್ಲ ಸರ್, ಅದು ಫ್ರೀ ಕಾಸ್ಟ್. ಆನ್ಲೈನಲ್ಲಿ ಅವರು ಬುಕ್ ಮಾಡ್ತಾರೆ, ನಾವು ತಗೊಬರ್ತೀವಿ, ಬಟ್ಟೆ ವಾಶ್ ಮಾಡಿಕೊಂಡು ನೀಟಾಗಿ ಬಿಲ್ ಮಾಡ್ತೀವಿ, ಬಿಲ್ಲಿಂಗ್ ಮಾಡ್ತೀವಿ. ಬಿಲ್ ಮಾಡಿ ಆಮೇಲೆ ಅಲ್ಲಿ ಸ್ಟಿಕರಲ್ಲಿ ಉಳಿಸ್ಬಿಟ್ಟು ಟ್ಯಾಗಲ್ಲಿ ಹಾಕ್ತೀವಿ. ಬಿಲ್ಲಲ್ಲಿ ಹಾಕ್ಬಿಟ್ಟು ವಾಷಿಂಗ್ ಮಷೀನಲ್ಲಿ ಹಾಕ್ತೀವಿ. ವಾಷಿಂಗ್ ಮಷೀನಲ್ಲಿ ಡೈರೆಕ್ಟ್ ಅಲ್ಲಿ ನಾನು ಮಷೀನಲ್ಲಿ ಹಾಕಲ್ಲ. ಬಟ್ಟೆ ಒಂದೊಂದು ಬಟ್ಟೆ ಕಲರ್ ಹೋಗುತ್ತೆ. ಅಲ್ಲಿ ಸೋಪ್ ಇದೆ, ಸೋಪ್ ಹಾಕಿ ಬ್ರಷ್ ಮಾಡಿ ಟ್ರೈ ಮಾಡ್ತೀವಿ. ಓಕೆ, ನೋಡ್ತೀರಾ ಅದನ್ನ? ಟ್ರೈ ಮಾಡಿ ನೋಡ್ತೀನಿ. ಅಲ್ಲಿಂದ ಕಲರ್ ಫೇಡ್ ಆದರೆ ಅದು ಸಪ್ರೇಟ್ ಆಗಿ ಇರ್ತೀವಿ, ಅದು ಸಪ್ರೇಟ್ ವಾಶ್ ಆಗುತ್ತೆ. ಯಾವುದು ಕಲರ್ ಫೇಡ್ ಆಗಲ್ಲ, ಅಲ್ಲಿ ಸಪ್ರೇಟಲ್ಲಿ ವಾಶ್ ಆಗ್ತೀವಿ. ಓಕೆ. ಅಲ್ಲಿ ವಾಷಿಂಗಲ್ಲಿಯೂ ಕೆಲವು ಆಪ್ಷನ್ ಬೇರೆ ಬೇರೆ ಇದೆ. ನೀವು ಸೆನ್ಸಿಟಿವ್ ಇದೆ, ಮತ್ತೆ ಬಟ್ಟೆ ಸೆನ್ಸಿಟಿವ್ ಇದ್ರೆ ಸೆನ್ಸಿಟಿವ್. ವಾಷಿಂಗ್ ಮಿಷಿನ್ ಅರ್ಥ ಮಾಡ್ಕೊಂಡಿದ್ದೀರಾ ಇಷ್ಟು ದಿನದಲ್ಲಿ? ಓಕೆ. ಬಟ್ ಯಾರಾದ್ರೂ ಒಬ್ರು ಈಗ ನೀವು ನಾಳೆ ಸ್ವಂತ ಮಾಡ್ಬೋದಲ್ಲ ಇದನ್ನ? ಸ್ವಂತ ಮಾಡ್ಬೋದು ಸರ್, ಒಂದು ಸದ್ಯಕ್ಕೆ ದುಡ್ಡು ಬೇಕಾಗಿ. ಅಷ್ಟು ದೊಡ್ಡ ಅಮೌಂಟ್ ನಿಮ್ಮಲ್ಲಿ ಇಲ್ಲ. ನಾವು ಸ್ವಲ್ಪ ಚಿಕ್ಕ ಫ್ಯಾಮಿಲಿ. ಅದು ದೊಡ್ಡ ಅದು ಅಂದರೆ ಅಷ್ಟೊಂದು ದುಡ್ಡಿಲ್ಲ ಅಡ್ವಾನ್ಸ್ ಕೊಟ್ಟು ಇದನ್ನು ಮಾಡುವಷ್ಟು. ಬಟ್ ನೀವು 1-1.5 ವರ್ಷದಲ್ಲಿ ಕನ್ನಡ ಎಲ್ಲ ಕಲ್ತಿದ್ದೀರಾ ಅಂದರೆ ಒಂದು ಲೆವೆಲಿಗೆ ಮಾತಾಡ್ತೀರಾ? ಹೇಗೆ ಕಸ್ಟಮರ್ ಕಲಿಸಿದ್ದ ಅಲ್ಲ ನೀವೇ ಕಲ್ತಿದ್ದ ಇಷ್ಟಪಟ್ಟು? ನಾವು ಇಷ್ಟಪಟ್ಟು ಕಲಿಸಿದ್ವಿ. ಕಸ್ಟಮರ್ಗಳು ಬರ್ತಾರೆ, ಅವರು ನಾವು ಮಾತಾಡ್ತೀವಿ. ಕಸ್ಟಮರ್ಗಳು ಮಾಡ್ತಾರೆ, ತುಂಬ ಖುಷಿ ಆಗ್ತದೆ ಅವರಿಗೆ. ಕನ್ನಡ ಮಾಡ್ತೀರಾ ಗುರು ನೀವು, ಬೇರೆ ಊರಿಂದ ಬಂದು ಇಲ್ಲಿ ಕನ್ನಡ ಮಾತಾಡ್ತೀರಾ? ಓಕೆ. ನಮಗೆ ಖುಷಿ ಆಗ್ತದೆ, ನಾವು ಇಲ್ಲಿ ಕನ್ನಡ ಮಾತಾಡ್ತೀರಾ. ಓಕೆ. ಅಂದರೆ ಜನರು ಎಂಕರೇಜ್ ಮಾಡ್ತಾರೆ. ಬಟ್ ನಿಮ್ಗೆ ಅದು ಕಸ್ಟಮರ್ ಬಿಲ್ಡ್ ಅಲ್ಲ ಅಂತೇಳಿದ್ರೆ ಅವರು ನಿಮಗೆ ನೆಕ್ಸ್ಟ್ ಟೈಮ್ ನಿಮಗೆ ಆರ್ಡರ್ ಕೊಡ್ತಾರೆ. ಓಕೆ. ಸತಿ ನಾನೀಗ ಬಟ್ಟೆ ಕೊಟ್ಟರೆ ಇಲ್ಲಿ ಅದು ಫಸ್ಟ್ ಬಿಗಿನಿ ಇದೆ, ಅಲ್ಲಿಂದ ನಿಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಡೆಲಿವರಿ ಮುಗಿಸುವಾಗ ಅಂತೇಳಿದ್ರೆ ನಿಮ್ಮ ಲೆಕ್ಕದಲ್ಲಿ? ಈಗ ನೀವು 100 ರೂಪಾಯಿ ಚಾರ್ಜ್ ಮಾಡ್ತೀರಾ ಅಂತ ಹೇಳಿದರೆ ಅದರಲ್ಲಿ ಎಷ್ಟು ಕಾಸ್ಟ್ ನಿಮಗೆ ಲೇಬರಿಗೆ ಅಂತ ಹೋಗುತ್ತೆ, ಅಲ್ಲ ನಿಮ್ಮದು ಚಾರ್ಜ್ ಅಂತ ಇರುತ್ತಲ್ಲ, ವಾಟರ್ ಬಿಲ್ ಇದೆಲ್ಲ ಚಾರ್ಜ್ ಎಷ್ಟು ಹೋಗುತ್ತೆ? ಆ ಥರ ಎಷ್ಟು ಪರ್ಸೆಂಟ್ ನೀವು ಇದರಲ್ಲಿ ಇದು ಮಾಡ್ತೀರಾ ಅಂತ ಅಂದಾಜು? ಒಂದು ಕಸ್ಟಮರ್ ಮಾತ್ರ ಜಾಸ್ತಿ ಸಿಗಲ್ಲ, 3%. ಓಕೆ. ಅಂದರೆ 100%ಅಲ್ಲಿ ಒಂದು 20% ಮಾರ್ಜಿನ್ ಇಟ್ಕೋಬೋದಲ್ಲ? ಬಟ್ ಉಳಿಯುತ್ತೆ ಎಷ್ಟು? ಅದರಲ್ಲಿ ಎಷ್ಟು ಉಳಿಯುತ್ತೆ ಎಲ್ಲ ಕಳೆದ ನಂತರ ಒಂದು ಎಷ್ಟು ಉಳಿಯುತ್ತೆ? ಹೇಳಕ್ಕಾಗಲ್ಲ ಸರ್, ಬಿಸ್ನೆಸ್ ಲಾಸು ಆಗುತ್ತೆ, ಒಂದಿನ ಹೈ ಆಗುತ್ತೆ. ಆದರೆ ನೀವು 1 ಮಂತ್ಗೆ 1 ಲಕ್ಷ ಆಗುತ್ತೆ. ಇಲ್ಲಾಂದರೆ ನೀವು 20,000 ಆಗುತ್ತೆ. ಓಹೋ. ಬಿಸ್ನೆಸ್ ಕಮ್ಮಿ ಆಗ್ತದೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಬಿಸ್ನೆಸ್ ತುಂಬ ಕಾಂಪಿಟೇಷನ್ ಇದೆ. ಓಕೆ. ರೋಡಲ್ಲಿ 3-4 ಇದ್ದಾರೆ. ಓಕೆ. ಅದಕ್ಕೆ ನಾವು ಜಾಸ್ತಿ ಲಾಸ್ ಆಗಲ್ಲ. ಬಟ್ ಏನಂದರೆ ಒಂದು ಲೆವೆಲಲ್ಲಿ ಇರ್ತದೆ, ಹೆಚ್ಚು ಆಗ ಕಡಿಮೆ ಆಗಲ್ಲ. ಬಟ್ ಒಂದೊಂದು ದಿನ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿದರೆ ಜನ. ಈಗ ನೀವು ವೆಡ್ಡಿಂಗ್ ಇದೆಲ್ಲ ತೊಗೋತೀರಾ? ಇಲ್ಲ, ಅಷ್ಟು ಅಂದರೆ ಲಂಸಮಲ್ಲಿ ತೊಗೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ನಿಮ್ಮದು ಅಷ್ಟು ಕೆಪಾಸಿಟಿ ಅಲ್ವಾ ಏನು? ಮತ್ತು ವಾರಕ್ಕೊಂದ್ಸತಿ ತಿರ್ಗಕ್ಕೆ ಹೋಗೋದು ಅವೆಲ್ಲ. ಬಟ್ ನಿಮ್ಮದು ಕಂಟಿನ್ಯೂಸ್ ಕೆಲಸ ಅಲ್ಲ? ಹಾಂ ಸರ್, ಅದೇ ಲೀವ್ ಕೇಳ್ತೀವಿ. ಒಂದು ವಾರ ಜನ ಕೇಳ್ತೀವಿ ಲೀವ್. ಆಮೇಲೆ
ಆಮೇಲೆ ನಾವು ಹೋಗ್ತೀವಿ. ಈಗ ನೀವು ಇಲ್ಲಿಂದ ಹೋದ್ರೆ ಅವರು ಇನ್ನೊಬ್ರನ್ನ ಹೈರ್ ಮಾಡ್ತಾರಲ್ಲ ನಿಮ್ಮ ಫ್ರೆಂಡ್? ನಾವು ಹೈರ್ ಮಾಡ್ತಾರೆ ಇವರು. ಅವ್ರು ಹೈರ್ ಮಾಡ್ತಾರೆ. ಬೇರೆ laundryಯಿಂದ ಅವರು ಕನೆಕ್ಷನ್ ಇದೆ. ಓಕೆ 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 ಅಂತ ಹೇಳಿದ್ರೆ ಈ ಒಂದು ಲಾಂಡ್ರಿಯಿಂದ ಒಂದು ಮಂತಿಗೆ ಎಷ್ಟು ದುಡಿಬೋದು? ಒಂದು ಮಂತಿಗೆ ಎಷ್ಟು ದುಡಿಬೋದು? ನೀವು ಮ್ಯಾಕ್ಸಿಮಮ್ ಅಂದರೆ ಅಲ್ಲ, ನೀವೆಷ್ಟು ದುಡಿತಿದ್ದೀರಾ ಅಂತ ಹೇಳಿದ್ರೆ ಒಂದು ಸಣ್ಣ ಬಿಸ್ನೆಸ್ ಮಾಡೋರು ಎಷ್ಟು ದುಡಿತಾರೆ ಅಂದರೆ ನೀವೆಷ್ಟು ದುಡಿತೀರ ಅಷ್ಟೇ ಅವಕ್ಕೂ? 1.5 ಅದರಲ್ಲೇ ರೆಂಟು ಕಳಿಬೇಕು, ನೀರು ಕಳಿಬೇಕು, ಮತ್ತು ನಿಮ್ಮದು ಸ್ಯಾಲ್ರಿ ಕಳಿಬೇಕು, ಕರೆಂಟ್ ಬಿಲ್ಲು 1.5 ಮಾಡ್ಬೋದು. ಓಕೆ. ನಿಮ್ಮಲ್ಲಿ ಒಂದು ಮಿನಿಮಮ್ ಆ್ಯಾವ್ರೇಜ್ ಎಷ್ಟು ಕೆ ಜಿ ಅಂದರೆ ನಿಮ್ಮಲ್ಲಿ ಒಂದು ಪರ್ಸನ್ ಕೊಡ್ಬೋದು? 15-20 ಕೆ ಜಿ. ಬಟ್ ನಿಮಗೆ ಕೆಲವು ಕಸ್ಟಮರ್ ಕಂಟಿನ್ಯೂ ಇರ್ತಾರಲ್ಲ, ಅದು ಹೇಳಿದರೆ ಡ್ರೆಸ್ ಕೊಡ್ತಾನೆ ಇರೋದು, ಆ ಥರ ಕಂಟಿನ್ಯೂ ಇರ್ತಾರೆ. ವಾವ್, ಥ್ಯಾಂಕ್ಸ್ ಮತ್ತು ಮಾತಾಡಿದ್ದಕ್ಕೆ.